ರಾಜ್ಯದಲ್ಲಿ ಮುಂಗಾರು ಮಳೆ ಕೊರತೆಯಿಂದ ರೈತರು ತೀವ್ರ ಸಂಕಷ್ಟಕ್ಕೆ ಸಿಲುಕಿದ್ದು, ಸರ್ಕಾರ ತಕ್ಷಣ ಬರಗಾಲ ಘೋಷಿಸಿ ರೈತರಿಗೆ ಸಮರ್ಪಕ ಪರಿಹಾರ ಹಾಗೂ ಅಗತ್ಯ ನೆರವು ಒದಗಿಸಬೇಕೆಂದು ಮಾಜಿ ಶಾಸಕರಾದ ಡಾಕ್ಟರ್ ವಿಶ್ವನಾಥ್ ಪಾಟೀಲ್ ಆಗ್ರಹಿಸಿದರು. ನಗರದ ತಮ್ಮ ಗೃಹ ಕಚೇರಿಯಲ್ಲಿ ಭಾನುವಾರ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಸಮರ್ಪಕ ಮಳೆಯಾಗದ ಕಾರಣ ಬಿತ್ತನೆ ಕಾರ್ಯ ಕುಂಠಿತಗೊಂಡಿದೆ. ಬೆಳಗಾವಿ ಜಿಲ್ಲೆಯಲ್ಲೂ ಕೆಲವೆಡೆ ರೈತರು ಬಿತ್ತನೆ ನಡೆಸಿದ್ದರೂ ನಂತರ ಮಳೆ ಕೈಕೊಟ್ಟ ಪರಿಣಾಮ ಬೆಳೆಗಳು ಒಣಗುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಸರ್ಕಾರ ಕೂಡಲೇ ಜಿಲ್ಲಾವಾರು ಪರಿಸ್ಥಿತಿಯ ಸಮೀಕ್ಷೆ ನಡೆಸಿ ಬರ ಪೀಡಿತ ಪ್ರದೇಶಗಳನ್ನು ಘೋಷಿಸಿ ರೈತರಿಗೆ ಪರಿಹಾರ ನೀಡಬೇಕೆಂದು ಒತ್ತಾಯಿಸಿದರು. ಬೆಳೆ ನಷ್ಟ ಅನುಭವಿಸಿರುವ ರೈತರಿಗೆ ಪ್ರತಿ ಎಕರೆಗೆ ಕನಿಷ್ಠ ರೂಪಾಯಿ 50,000 ಪರಿಹಾರ ನೀಡಬೇಕು. ಜಾನುವಾರುಗಳಿಗೆ ಮೇವು ಹಾಗೂ ಕುಡಿಯುವ ನೀರಿನ ವ್ಯವಸ್ಥೆ ಕಲ್ಪಿಸುವ ಜೊತೆಗೆ ಪರ್ಯಾಯ ಬೆಳೆ ಬೆಳೆಯಲು ಉಚಿತ ಬೀಜ, ಗೊಬ್ಬರ ಹಾಗೂ ತಾಂತ್ರಿಕ ಮಾರ್ಗದರ್ಶನ ಒದಗಿಸಬೇಕೆಂದು ಆಗ್ರಹಿಸಿದರು. ಕೃಷಿ ಇಲಾಖೆಗೆ ಪೂರ್ಣಾವಧಿ ಸಚಿವರನ್ನು ನೇಮಕ ಮಾಡದಿರುವುದು ರೈತರ ಸಮಸ್ಯೆಗಳಿಗೆ ಸೂಕ್ತ ಸ್ಪಂದನೆ ದೊರೆಯದಂತಾಗಿದೆ. ಸರ್ಕಾರ ರೈತರ ಸಮಸ್ಯೆಗಳ ಕಡೆ ಗಮನ ಹರಿಸುವ ಬದಲು ಗ್ಯಾರಂಟಿ ಯೋಜನೆಗಳಲ್ಲಿ ನಿರತವಾಗಿದೆ ಎಂದು ಟೀಕಿಸಿದ ಅವರು, ರೈತರ ನ್ಯಾಯಸಮ್ಮತ ಬೇಡಿಕೆಗಳನ್ನು ಸರ್ಕಾರ ಈಡೇರಿಸದಿದ್ದರೆ ಬಿಜೆಪಿ ರಾಜ್ಯಾದ್ಯಂತ ಹೋರಾಟ ಹಮ್ಮಿಕೊಳ್ಳಲಿದೆ ಎಂದು ಎಚ್ಚರಿಕೆ ನೀಡಿದರು. ಬಿಡದಿ ಭಾಗದಲ್ಲಿ ಸುಮಾರು 8,000 ಎಕರೆ ಫಲವತ್ತಾದ ಕೃಷಿ ಭೂಮಿಯನ್ನು ಟೌನ್ಶಿಪ್ ನಿರ್ಮಾಣಕ್ಕಾಗಿ ಸ್ವಾಧೀನಪಡಿಸಿಕೊಳ್ಳುವ ಪ್ರಸ್ತಾವವನ್ನು ಸರ್ಕಾರ ತಕ್ಷಣ ಕೈಬಿಡಬೇಕು. ಬಹುತೇಕ ರೈತರು ಭೂ ಸ್ವಾಧೀನಕ್ಕೆ ತೀವ್ರ ವಿರೋಧ ವ್ಯಕ್ತಪಡಿಸಿದ್ದು, ರೈತರ ಒಪ್ಪಿಗೆ ಇಲ್ಲದೆ ಯಾವುದೇ ಭೂ ಸ್ವಾಧೀನ ಪ್ರಕ್ರಿಯೆ ಕೈಗೊಳ್ಳಬಾರದು ಎಂದು ಆಗ್ರಹಿಸಿದರು. ರಾಜ್ಯದ ಅಭಿವೃದ್ಧಿ ಕೇವಲ ಬೆಂಗಳೂರಿಗೆ ಮಾತ್ರ ಸೀಮಿತವಾಗಬಾರದು. ಉತ್ತರ ಕರ್ನಾಟಕದ ಬೆಳಗಾವಿ, ವಿಜಯಪುರ ಸೇರಿದಂತೆ ಇತರೆ ಜಿಲ್ಲೆಗಳಲ್ಲೂ ಕೈಗಾರಿಕೆಗಳು ಹಾಗೂ ಅಭಿವೃದ್ಧಿ ಯೋಜನೆಗಳನ್ನು ಸ್ಥಾಪಿಸುವ ಮೂಲಕ ಪ್ರಾದೇಶಿಕ ಸಮತೋಲನ ಕಾಯ್ದುಕೊಳ್ಳಬೇಕು. ಇದರಿಂದ ಸ್ಥಳೀಯ ಯುವಕರಿಗೆ ಹೆಚ್ಚಿನ ಉದ್ಯೋಗಾವಕಾಶಗಳು ಸೃಷ್ಟಿಯಾಗಲಿವೆ ಎಂದರು. ನಮಸ್ಕಾರ. ಇವತ್ತು ಎರಡು ವಿಷಯ ಬಗ್ಗೆ ನಾನು ಇಲ್ಲಿ ಮಾತಾಡಲಿಕ್ಕೆ ಬಂದಿದ್ದೀನಿ. ಒಂದು, ತೀವ್ರ ಬರಗಾಲ. ಇವತ್ತು ಮಳೆ ಕೊರತೆ ಇರೋದ್ರಿಂದ, ಮುಂಗಾರು ಮಳೆ ಕೊರತೆ ಇರೋದ್ರಿಂದ ಬಹಳ ಜಿಲ್ಲೆಗಳಲ್ಲಿ ಇವತ್ತು ಬಿತ್ತನೆ ಆಗಿಲ್ಲ. ಅದು ನಮ್ಮ ಬೆಳಗಾವಿ ಜಿಲ್ಲೆ ಒಳಗೆ ಸ್ವಲ್ಪ ಅಲ್ಲಿ ಇಲ್ಲಿ ಮಳೆ ಆಗಿದೆ. ಸ್ವಲ್ಪ ಜನ ಬಿತ್ತನೆ ಮಾಡಿದ ಮೇಲೂ ಈಗ ಎರಡನೇ ಸ್ವಲ್ಪ 15 ದಿವಸ ಆದಮೇಲೆ ಇನ್ನೂವರೆಗೂ ಜುಲೈ ಕಳೀತಾ ಬಂದರೂ ಇನ್ನೂ ಮಳೆ ಆಗಿಲ್ಲ. ತಾವೆಲ್ಲ ನೋಡಿದಿರಿ. ಯಾವ ಜನ ಒಂದು 50% ಜನ ಬಿತ್ತಿದ್ದಾರೆ. ಆ ಬಿತ್ತಿದ್ರು ಎಲ್ಲ ಇವತ್ತು ಮಳೆ ಮತ್ತೆ ಹೊಳ್ಳಿ ಮಳೆ ಕೈ ಕೊಟ್ಟಿದ್ರಿಂದ ಇವತ್ತು ಅದು ಎಲ್ಲ ಒಣಗಿ ಹೋಗುವಂಥ ಪರಿಸ್ಥಿತಿ ಬಂದಿದೆ. ಅದಕ್ಕೆ ಇಂಥ ಪರಿಸ್ಥಿತಿ ಒಳಗೆ ಸರ್ಕಾರದವರು ಇವತ್ತು ತಮ್ಮ ಒಳ ಜಗಳ, ಇವತ್ತು ಮಂತ್ರಿಮಂಡಲ ವಿಸ್ತರಣೆ ಆಗಿಲ್ಲ. ಕೃಷಿ ಮಂತ್ರಿ ಅಂತರೂ ಇನ್ನೂ ಮಟ್ಟ ಕೃಷಿ ಮಂತ್ರಿ ಆಗಿಲ್ಲ. ಇಂಥ ಪರಿಸ್ಥಿತಿ ಉದ್ಭವ ಆಗಿಲ್ಲ. ಇವತ್ತು ಅವರು ಈ ಬರಗಾಲ ಅನ್ಬೋಡಿದ್ರೆ ಇವತ್ತು ಎಲ್ಲ ಡಿ ಸಿಗಳ ಜೋಡಿ ಮೀಟಿಂಗ್ ಮಾಡಿ ಇವತ್ತು ಪ್ರತಿಯೊಂದು ಜಿಲ್ಲೆ ಒಳಗೆ ಅವರು ಉಸ್ತುವಾರಿ ಮಂತ್ರಿಗಳು ಯಾರು ಇವತ್ತು ಮಂತ್ರಿಗಳು ಬಂದು ಅಲ್ಲಿ ಏನು ಯಾವ ರೀತಿ ಪರಿಸ್ಥಿತಿ ಐತಿ, ರೈತರಿಗೆ ಯಾವ ರೀತಿ ನಾವು ಹೆಲ್ಪ್ ಮಾಡ್ಬೋದು, ಮತ್ತು ಅಲ್ಲಿ ದನಗಳಿಗೆ ಜಾನುವಾರುಗಳಿಗೆ ಮೇವು ಕೊಡಬೇಕು, ಇಂಥವೆಲ್ಲ ವ್ಯವಸ್ಥೆ ನೋಡೋದು ಯಾರೋ ಒಬ್ಬರು ಈ ಕಡೆ ಲಕ್ಷ್ಯ ಇಲ್ಲ ಅಂಥ ಪರಿಸ್ಥಿತಿ ಒಳಗೆ ಇವತ್ತು ಈ ಸರ್ಕಾರ ಇವತ್ತು ಗ್ಯಾರಂಟಿ ಒಳಗೆ ಮುಳುಗೋಗ್ಬಿಟ್ಟಾರ. ಯಾಕಂದ್ರೆ 52,000 ಕೋಟಿ ಆ ಗ್ಯಾರಂಟಿ ಹೊಣ ಹೊಂದಿಸೋದ್ರೊಳಗನ ಅವ್ರ ಜೀವನ ಕಳೆದು ಹೋಗೈತೆ ಹೊರತಾಗಿ ಇಂಥ ಬರಗಾಲ ಇರ್ಬೋದು ಮತ್ತಿನ ಡೆವಲಪ್ಮೆಂಟ್ ಮಾಡ್ಬೇಕಾದ್ರೆ ಅವ್ರ ಕಡೆ ದುಡ್ಡು ಇಲ್ಲ. ಅದ್ರ ಸಲುವಾಗಿ ಇವತ್ತು ಸುಮ್ಮನೆ ಏನೋ ಕಾಲಹರಣ ಮಾಡ್ಕೊಂತ ಇವತ್ತು ಏನೇನೋ ಮಾಡ್ಕೊಂತ ಹೊಂದ್ಬಿಟ್ಟಾರ. ಅದಕ್ಕೆ ಇವತ್ತು ನಾವು ಸರ್ಕಾರವನ್ನು ಎಚ್ಚರಿಸುವಂಥ ಕೆಲಸ ಇವತ್ತು ನಮ್ಮ BJP ಸರ್ಕಾರ, ಎಲ್ಲ ನಮ್ಮ BJP ನಮ್ಮ ಪಾರ್ಟಿ ಎಲ್ಲ ಹಿರಿಯರು ಎಲ್ಲರೂ ಇವತ್ತು ಕೂಡಿ ಮುಂದಿನ ದಿನಮಾನದ ಉಗ್ರವಾದ ಹೋರಾಟವನ್ನು ಮಾಡಬೇಕನ್ನುವಂಥ ತಯಾರೊಳಗೋದಾರೆ. ಅದರ ಸಲುವಾಗಿ ಇವತ್ತು